ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ಐ ಆಮ್ ಆಲ್ ರೈಟ್. ನಿಜವಾಗ್ಲೂ? ಕ್ಯಾಡ್ಬರಿ, ನಿನಗೊಂದು ಒಳ್ಳೆ ಹುಡುಗನ ಹುಡುಕ್ತೀನಿ ಆಯ್ತಾ? ಎಂಥವನಂದ್ರೆ ನಿನ್ನನ್ನು ಬಿಟ್ಟು ಒಂದು ನಿಮಿಷನೂ ಇರದೇ ಇರೋನು. ನಿನ್ನ ಕಣ್ಣಿಂದ ಒಂದು ಹನಿ ಕಣ್ಣೀರು ಬಂದರೂ ಅದನ್ನ ಸಹಿಸ್ಕೊಳ್ದೇ ಇರೋನು. ಅದ್ಭುತವಾದ ಪ್ರಾಮಿಸ್ಗಳು ಮಾಡೋನು. ನಿನ್ನ ಕನಸುಗಳನ್ನು ಈಡೇರಿಸೋನು. ಇಂಥ ಹುಡುಗನ ಹುಡುಕ್ತೀನಿ ಆಯ್ತಾ? ಯೋಚನೆ ಮಾಡಬೇಡ. ನನಗೆ ಮದುವೆ ಮಾಡಿ ಆದಷ್ಟು ಬೇಗ ಈ ಮನೆಯಿಂದ ಸಾಗಾಕ್ಬೇಕು ಅನ್ಕೊಂಡಿದ್ಯಾ? ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ನೀನು. ಮತ್ತಿನ್ನೇನಣ್ಣ, ನನ್ನ ಮದುವೆ ಬಗ್ಗೆ ನಾನು ಯಾವತ್ತಾದ್ರೂ ಈ ರೀತಿ ಯೋಚನೆ ಮಾಡಿದ್ದೀನಾ? ನೀನು ಯೋಚನೆ ಮಾಡ್ತಿದ್ಯಾ ಅಂದ್ರೆ ಇನ್ನೇನರ್ಥ? ಅದೇ ಅಲ್ವಾ? ತ್ರಿವೇಣಿ ಸಿಕ್ಕಿದ್ಲು, ನಿಶ್ಚಿತಾರ್ಥ ಆದ ಹುಡುಗಿ, ಖಾಲಿ ಕಾಯಲ್ಲಿ ಕಳಿಸ್ಬಿಟ್ಟೆ. ಇನ್ಮೇಲೆ ನಿನಗೆ ಅಮ್ಮನ ಮೇಲೆ ಅಪ್ಪನ ವಿಚಾರದಲ್ಲಿ ಕೂಗಾಡೋ ಹಕ್ಕಿಲ್ಲ. ಶಾಲಿನಿ ಇರು. ಶಾಲಿನಿ ನಿಂತ್ಕೋ. ಏನಾಯ್ತು ನಿನಗೆ ಇದ್ದಕ್ಕಿದ್ದಂಗೆ? ನ್ಯಾಯ ಹೇಳೋನು ಕಾನೂನು ಮಾಡೋನು ಮಾತಾಡ್ಕೊ ಮೊದಲು ತಾನು ಪಕ್ಕ ಇರಬೇಕು. ನೀನು ಮಾತ್ರ ಸಂಜು ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ತ್ರಿವೇಣಿನ ಹೋಗಿ ಸಿಗ್ಬೋದು, ಎಂಗೇಜ್ಮೆಂಟ್ ಆಗಿರೋ ಹುಡುಗಿಗೆ ಏನು ಕೊಡ್ಲಿಲ್ವಲ್ಲ ಅಂತ ಕೊರಗ್ಬೋದು. ಆದರೆ ಅಮ್ಮ, ಅಪ್ಪನ ಫೋನ್ ಬಂದರೆ ಮಾತಾಡೋ ಹಾಗಿಲ್ಲ, ಅಪ್ಪನ ನೆನಪಿಸ್ಕೊಳ್ಳೋ ಹಾಗೇ ಇಲ್ಲ. ನನ್ಗನ್ಸುತ್ತೆ ಅಣ್ಣ, ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯಾ ಅಂತ. ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿ ಹೋಗಿದ್ರೆ ನಿನ್ನನ್ನು ಹೆಗಲ ಮೇಲೆ ಹೊತ್ಕೊಂಡು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಕ್ಯಾಡ್ಬರಿ. ಎಂಥ ಮಾತಾಡ್ಬಿಟ್ಟೆ ನೋಡು. ಮತ್ತಿನ್ನೇನಣ್ಣ, ಬೈಬೇಡ ಅಮ್ಮನ್ನ. 17 ವರ್ಷದಿಂದ ಒಂಟಿಯಾಗಿದ್ದಾಳೆ, ಸ್ವಲ್ಪ ಅರ್ಥ ಮಾಡ್ಕೋ. ನಾವಿದೀವಲ್ವಾ ಅಮ್ಮನಿಗೆ, ಒಂಟಿ ಹೇಗಾಗ್ತಾಳೆ? ಇದೀವಿ. ಇದ್ದಷ್ಟು ಹೊತ್ತು ಅಪ್ಪನ ವಿಚಾರದಲ್ಲಿ ಬೈತಾನೆ ಇರ್ತೀವಿ. ದೊಡ್ಡ ಮನೆ ಕಟ್ಸಿರ್ಬೋದು, 50,000 ರೂಪಾಯಿ ಸೀರೆ ಕೊಡ್ಸಿರ್ಬೋದು, ಅಮ್ಮನ್ನ ಹೂವಿನ ಮೇಲೆ ನಡ್ಸಿರ್ಬೋದು. ಆದ್ರೆ ಅಮ್ಮನ ಪಕ್ಕ ವಿಜಯರಾಜ್ನ ತಂದು ನಿಲ್ಲಿಸ್ಲಿಲ್ಲ ಅಂದ್ರೆ ಅಮ್ಮನ ಬದುಕು ಪೂರ್ಣ ಆಗಲ್ಲ. ಸದಾ ಒಂಟಿತನ ಕಾಡ್ತಾ ಇದ್ರೆ ಸ್ವರ್ಗ ಕೂಡ ಬೋರ್ ಹೊಡೆಯುತ್ತೆ. ಹಾಗಿದ್ರೆ ಕಳಿಸ್ಬಿಡ್ಲ ವಿಜಯರಾಜ್ ಮನೆಗೆ ಅಮ್ಮನ್ನ? ಕಳಿಸ್ಬಿಡು ಅಂತ ಹೇಳ್ತಾ ಇಲ್ಲ, ಅಮ್ಮನ್ಗೆ ಉಸಿರಾಡೋದಕ್ಕೆ ಸ್ವಲ್ಪ ಸ್ಪೇಸ್ ಕೊಡು ಅಂತ ಹೇಳ್ತಾ ಇದ್ದೀನಿ. ಮನ್ಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪದೇ ಪದೇ ಕಣ್ಣೀರು ಹಾಕಿಸ್ತಾ ಇದ್ರೆ ಉಸಿರು ಭಾರ ಅನ್ಸುತ್ತೆ. ಕಳ್ಕೊಂಡ್ಬಿಡ್ತೀವಿ ಅಮ್ಮನ್ನ.